ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 9ನೇ ತರಗತಿಯ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳಂತ ಹೇಳ್ತಿರ್ತೀವಿ. ಈ ಬಹುಪದೋಕ್ತಿಗಳ ಮೇಲೆ ಅಭ್ಯಾಸ ಪ್ರಶ್ನೆಗಳನ್ನ ಯಾವ ತರ ಕೇಳಿದಾನೆ ಅಂತೇಳಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತೀನಿ. ಅದೇ ಅಭ್ಯಾಸ ಯಾವ್ದಪ್ಪ ಅಂದ್ರೆ 2.1 ಅಂತೇಳಿ. ಈಗಾಗಲೇ ಹಿಂದಿನ ಎಲ್ಲ ಅಭ್ಯಾಸಗಳನ್ನ ಏನ್ ಮಾಡಿದನಪ್ಪ ಅಂದ್ರೆ ಡಿಸ್ಕಸ್ ಮಾಡಿ ಹಾಕಿದ್ದೀನಿ. ಅವೆಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ನಿಮ್ಮ ಪ್ಲೇ ಲಿಸ್ಟ್ ಒಳಗಡೆ ಎಲ್ಲ ವಿಡಿಯೋಗಳು ಏನಾಗ್ತವಪ್ಪ ಅಂದ್ರೆ ಸೀರಿಯಲ್ ಆಗಿ ಸಿಗ್ತವೆ. ಹಾಗಾದ್ರೆ ಬನ್ನಿ, ಅಭ್ಯಾಸ 2.1 ಒಳಗಡೆ ಯಾವ ತರ ಕ್ವಶನ್ಸ್ ನ ಕೇಳಿದಾನೆ ಅಂತೇಳಿ ನಿಮ್ಗೆ ಇಲ್ಲಿ ನೋಡ್ಕೊತ ಬರ್ರಿ. ಈ ತರ ಕ್ವಶನ್ಸ್ ಇದಾವೆ. ಕೆಳಗಿನವುಗಳಲ್ಲಿ ಯಾವುವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಯಾವುವು ಅಲ್ಲ ಕಾರಣಗಳ ಸಹಿತ ತಿಳಿಸ್ರಿ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಇಲ್ಲಿ 4x² - 3x + 7 ಇದೆ. ಹಾಗಾದ್ರೆ ಇದೊಂದು ಬಹುಪದೋಕ್ತಿಯ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಹೌದು ಅಲ್ಲೋ ಅಂತೇಳಿ ನಾವು ಇದನ್ನ ಇಲ್ಲಿ ಎಕ್ಸರ್ಸೈಸ್ ನಲ್ಲಿ ಯಾವ ತರ ಬರ್ಕೊತ ಬರ್ಬೇಕಪ್ಪ ಅಂದ್ರೆ, ಇಲ್ಲಿ ನೋಡ್ರಿ, ಬಹುಪದೋಕ್ತಿ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗ್ಬೇಕಪ್ಪ ಅಂದ್ರ ಇಲ್ಲಿ ನೋಡ್ರಿ ಕೆಳಗಡೆ ಚರಾಕ್ಷರಗಳು ಎಲ್ಲವೂ ಏನಿರ್ಬೇಕಪ್ಪ ಅಂದ್ರೆ ಒಂದೇ ಆಗಿರ್ಬೇಕು. ಹಾಗಾದ್ರೆ ಇಲ್ಲಿ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಐತಿ, ಇಲ್ಲಿ ಚರಾಕ್ಷರ ಏನೂ ಇಲ್ಲ. ಹಾಗಾದ್ರೆ ಒಂದು ನಾರ್ಮಲ್ ಇದೆ. ಹಾಗಾದ್ರೆ ಎಕ್ಸ್ ಎಕ್ಸ್ ಸೇಮ್ ಇತ್ತಪ್ಪ ಅಂದ್ರ ಇದು ಒಂದು ನೋಡ್ಕೋಬೇಕು. ಇನ್ನು ನೆಕ್ಸ್ಟ್ ಇದ್ರ ಏನಪ್ಪಾ ಅಂದ್ರೆ ಘಾತ ಸೂಚಿಗಳು ಏನಾಗಿರ್ಬೇಕಪ್ಪ ಅಂದ್ರೆ ಪೂರ್ಣ ಸಂಖ್ಯೆಗಳಾಗಿರ್ಬೇಕು. ಹಾಗಾದ್ರೆ ಇಲ್ಲಿ ಘಾತ ಸೂಚಿಗಳು ಇಲ್ಲೆಲ್ಲ ಏನದಪ್ಪ ಅಂದ್ರ ಪೂರ್ಣ ಸಂಖ್ಯೆಗಳಿದಾವೆ. ಹೀಗಾಗಿ ಇದು ಒಂದೇದೇನಪ್ಪಾ ಅಂದ್ರ ಚರಾಕ್ಷರವುಳ್ಳ ಬಹುಪದೋಕ್ತಿ ಹೌದು. ಹಾಗಾದ್ರೆ ಇದನ್ನ ಎಕ್ಸರ್ಸೈಸ್ ನಲ್ಲಿ ನಾವು ಎಲ್ಲವೂ ಯಾವ ತರ ಇಲ್ಲಿ ಬರೇ ಹೌದು ಇಲ್ಲ ಅಂತ ಬರೆದಿದ್ದಾರೆ. ಇದನ್ಕ ನೀವು ಎಕ್ಸರ್ಸೈಸ್ ನಲ್ಲಿ ಯಾವ ತರ ಬರೀಬೇಕು ಪೇಪರ್ ಒಳಗಡೆ ಅಂತ ನೋಡಿದಾಗ ಈ ತರ ಬರೀಬೇಕು. ಕಾರಣನು ಈ ತರ ಬರೀಬೇಕು ನೋಡ್ರಿ. 4x² - 3x + 7 ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಯಾಗಿದೆ. ಕಾರಣ ಏಕೆಂದರೆ ಇವುಗಳಲ್ಲಿ ಚರಾಕ್ಷರಗಳ ಘಾತಗಳು ಪೂರ್ಣಾಂಕಗಳಾಗಿವೆ ಅಥವಾ ಪೂರ್ಣ ಸಂಖ್ಯೆಗಳಾಗಿವೆ. ಪೂರ್ಣಾಂಕ ಅಲ್ಲ, ಪೂರ್ಣ ಸಂಖ್ಯೆಗಳಾಗಿವೆ ಅಂತೀವಿ. ಪೂರ್ಣಾಂಕ ಅಂದ್ರೆ ಮತ್ತೆ +1 -1 ಬರ್ತವೆ. ಇಲ್ಲಿ ಪೂರ್ಣ ಸಂಖ್ಯೆಗಳು ಅಷ್ಟೇ ಇರಬೇಕು. 0 1 2 ಈ ತರ ಇನ್ಫಿನಿಟಿ. ಹಾಗಾದ್ರೆ ಪೂರ್ಣ ಸಂಖ್ಯೆಗಳಾಗಿವೆ. ಇನ್ನ ಎರಡನೇದು ನೋಡ್ರಿ, ಎರಡನೇದು ಯಾವ ತರ ಇದೆಯಪ್ಪ ಅಂದ್ರ y² + √2 ಇದು ಒಂದು ಚರಾಕ್ಷರವುಳ್ಳಂತ ಬಹುಪದೋಕ್ತಿ. ಕಾರಣ ಏನಪ್ಪಾ ಅಂದ್ರ ಇಲ್ಲಿ ಕೂಡ ಏನಿದೆಯಪ್ಪ ಅಂದ್ರ ಘಾತ ಸೂಚಿಗಳು ಏನಾಗ್ತವಪ್ಪ ಅಂದ್ರ ಇಲ್ಲಿ y² ಇಲ್ಲಿ ಏನಪ್ಪ ಅಂದ್ರೆ ಸ್ಕ್ವೇರ್ ಇದೆ. ಇದೊಂದು ಪೂರ್ಣ ಸಂಖ್ಯೆ ಹೌದು. ಹೀಗಾಗಿ 1 ಮತ್ತು ಇವು ಎರಡು ಏನಾಗ್ತವಪ್ಪ ಅಂದ್ರ ಒಂದು ಚರಾಕ್ಷರವುಳ್ಳಂತ ಬಹುಪದೋಕ್ತಿಗಳು ಆಗ್ತವೆ. ಸರ್, ಹಾಗಾದ್ರೆ ಮೂರನೇದು ಏನಾಗಿದೆಯಪ್ಪ ಅಂದ್ರೆ ಇಲ್ಲಿ ನೋಡ್ರಿ 3√t + t√2 ಅಂತಿದೆ. ಹಾಗಾದ್ರೆ ಇಲ್ಲಿ √2 ಇದ್ರ ಬೆಲೆ ಮೇಲೆ ಏನಿಲ್ಲಪ್ಪ ಅಂದ್ರೆ √tದು ಬೆಲೆ ಏನಾಗ್ತದಪ್ಪ ಅಂದ್ರೆ 1/2 ಅಂದ್ರೆ ಹಾಫ್ ಆಗ್ತದ. ಹಾಫ್ ಇದು ಏನಪ್ಪಾ ಅಂದ್ರೆ ಇದೊಂದು ಪೂರ್ಣ ಸಂಖ್ಯೆ ಅಲ್ಲ. ಅರ್ಧ ಅನ್ನೋದು ಪೂರ್ಣ ಸಂಖ್ಯೆ ಒಳಗಡೆ ಬರಂಗಿಲ್ಲ. 0 ಲಿಂದ 1 2 ಈ ತರ ನಮಗ ಪೂರ್ಣ ಸಂಖ್ಯೆಗಳು ದೊರೀತವೆ. ಹಾಗಾದ್ರೆ ಅಲ್ಲ. ಕಾರಣ √t ಅಂದರೆ t ಹಾಫ್, ಇದು ಹಾಫ್, ಇದು ಏನಪ್ಪಾ ಅಂದ್ರೆ ಪೂರ್ಣ ಸಂಖ್ಯೆ ಅಲ್ಲ ಅಂತೇಳಿ ಬರೀರಿ. ಇನ್ನು ನೆಕ್ಸ್ಟ್ y + 2y ಇದೆ. ಹಾಗಾದ್ರೆ ಇಲ್ಲಿ 2y ಐತಿ. ಇದು ರೆಸಿಪ್ರೋಕಲ್ ಏನಾದ್ರೂ ಮಾಡಿದಪ್ಪ ಅಂದ್ರೆ ಈ y ಮೇಲೆ ಹೋಯ್ತಪ್ಪ ಅಂದ್ರೆ ಇದು +y ಐತಿ. ಹೌದಾ? ಮೇಲೆ ಹೋಯ್ತಪ್ಪ ಅಂದ್ರೆ y ಘಾತ -1 ಆಗ್ಬಿಡ್ತದೆ. ಅದು ಅಲ್ಲ. ಕಾರಣ 2y ಅಂದರೆ y ಘಾತ -1. ಇದು -1 ಇದು ಕೂಡ -1 ಅಂತ ಬರ್ತಪ್ಪ ಅಂದ್ರೆ ಪೂರ್ಣ ಸಂಖ್ಯೆ ಒಳಗಡೆ ಇಲ್ಲ. ಹೀಗಾಗಿ ಇದು ಕೂಡ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಇನ್ ನೆಕ್ಸ್ಟ್ ಐದನೇದು ನೋಡ್ರಿ. ಐದನೇದು ಕೂಡ ಇಲ್ಲಿ ಎಕ್ಸ್ ಐತಿ, ಇಲ್ಲಿ y ಐತಿ, ಇಲ್ಲಿ t ಐತಿ. ನಾನು ಫಸ್ಟ್ ಏನೇ ಹೇಳಿದ ಚರಾಕ್ಷರಗಳೆಲ್ಲ ಏನಿರ್ಬೇಕು ಅಂದ್ರೆ ಒಂದೇ ಇರಬೇಕು. ಬಟ್ ಇಲ್ಲಿ ಚರಾಕ್ಷರಗಳು ಇಲ್ಲಿ x y t ಬೇರೆ ಬೇರೆ ಇದಾವ. ಹಾಗಾಗಿ ಅಲ್ಲ. ಕಾರಣ ಇದರಲ್ಲಿ x y t ಎಂಬ 3 ಬೇರೆ ಬೇರೆ ಚರಾಕ್ಷರಗಳಿವೆ. ಹೀಗಾಗಿ ಇದೊಂದು ಬಹುಪದೋಕ್ತಿ ಅಲ್ಲ, ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಇನ್ನ ನೆಕ್ಸ್ಟ್ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ಬಹಳ ಸುಲಭ ಇದೆ. ಈ ಕೆಳಗಿನ ಪ್ರತಿಯೊಂದರಲ್ಲೂ x² ನ ಸಹಗುಣಕಗಳನ್ನು ಬರೆಯಿರಿ ಅಂತ ಕ್ವಶನ್ಸ್ ನ ಕೇಳಿದಾರೆ. x² ನ ಸಹಗುಣಕಗಳನ್ನು ಬರೀರಿ ಅಂತ ಕೊಟ್ಟಾಗ ಇಲ್ಲಿ ಒಂದನೇ ಪ್ರಶ್ನೆ ಒಳಗಡೆ ನೋಡ್ರಿ, ಇಲ್ಲಿ 2 + x² + x ಇದೊಂದು ಪದ, ಇದೊಂದು ಪದ, ಇದೊಂದು ಪದ, 3 ಪದ ಅದಾವ. 3 ಪದದ ಒಳಗಡೆ x² ಎಲ್ಲಿ ಐತಿ ನೋಡ್ರಿ, ಇಲ್ಲಿ ಐತಿ. x² ಅದ್ರ ಹಿಂದೆ ಏನೂ ಇಲ್ಲ ಅಂದ್ರೂ ಏನಿರ್ತದಪ್ಪ ಅಂದ್ರೆ 1 ಇರ್ತದ. ಹಾಗಾದ್ರೆ ಇದ್ರದ್ದು x² ನ ಸಹಗುಣಕ ಏನಪ್ಪಾ ಅಂದ್ರೆ 1 ಅಂತ ಕೇಳ್ತೀವಿ. ಎಂತ ಒಂದಿದು, ಇದ್ರ ಹಿಂದೆ ಇದು ಪ್ಲಸ್ ಐತಿ. ಹಾಗಾದ್ರೆ ಇದು +1. ಇಲ್ಲಿ ನೋಡ್ರಿ x², ಆದ್ರೆ ಎರಡನೇ ಲೆಕ್ಕ ಒಳಗಡೆ x² ಅಂದ್ರೆ x³ ಅದು ಇದು ನಮ್ಗೆ ಬೇಕಾಗಿಲ್ಲ, ಕೇಳಿದವ್ರು x². ಹಾಗಾದ್ರೆ x² ಹಿಂದೇನು ಇರ್ಲಿಕ್ಕೆ 1 ಇರ್ತದೆ. ಅಂತ ಒಂದು -1. ಈ ತರ ಇಲ್ಲಿ ನೋಡ್ರಿ x² ನ ಸಹಗುಣಕ x² ಜೊತೆ ಇರುವುದು ಏನೈತಿ 5/2 ಇದೆ. ಇದನ್ನೇ ನಾನು ಎಕ್ಸರ್ಸೈಸ್ ದಲ್ಲಿ ಯಾವ ತರ ಬರೆದಿದ್ದೀನಪ್ಪ ಅಂತೇಳಿ
ನೋಡ್ಕೋತ ಬರ್ರಿ. ಹಾ, ಎಕ್ಸ್ ಸ್ಕ್ವೇರ್ ನೀವು ಈ ತರ ಅಭ್ಯಾಸದಲ್ಲಿ ಈ ತರ ಬರ್ಕೋತ ಬರಬೇಕು. 2 + x² + x ಇದರಲ್ಲಿ x² ನ ಸಹಗುಣಕ 1. ಇನ್ನೇನು ತೋರಿಸಿದ ನಾನು x ಇದ್ರ ಹಿಂದೆ ಏನು ಇರ್ಲಿಕ್ಕಪ್ಪ ಅಂದ್ರೆ ಏನಿರ್ತದಪ್ಪ ಅಂದ್ರೆ 1 ಇರ್ತದೆ. ಹೀಗಾಗಿ x² ನ ಸಹಗುಣಕ 1. ಎರಡನೇದ್ರಾಗ 2 - x² ಐತಿ, ಇದ್ರ ಹಿಂದೆ ಏನು ಇರಲಿಲ್ಲ ಅಂದ್ರೆ 1 ಇರ್ತದೆ -1, ಇದರ ಸಹಗುಣಕ -1. ನೆಕ್ಸ್ಟ್ π/2 x² ನ ಸಹಗುಣಕ π/2 ಆಗ್ತದೆ. ಇಲ್ಲಿ ನೋಡ್ರಿ ನಾಲ್ಕನೇದ್ರೊಳಗಡೆ √2x - 1 ಅಂತಿದೆ, ಇದ್ರಾಗ x² ಇಲ್ಲ. ಹೀಗಾಗಿ ಇದರಲ್ಲಿ x² ನ ಸಹಗುಣಕ 0 ಅಂತೇಳಿ ಬರೆದು ಬಿಡಬೇಕು. ಈ ಕಾರಣ ಏನಪ್ಪಾ ಅಂದ್ರೆ ಈ ಬೀಜೋಕ್ತಿಯಲ್ಲಿ ಯಾವ್ದು ಇಲ್ಲಿ ಪದನೇ ಇಲ್ಲ, x² ಅನ್ನೋದು ಪದನೇ ಇಲ್ಲ, ಹೀಗಾಗಿ 0 ಅಂತೇಳಿ ಬರೀರಿ. ಇದು ಎರಡನೇ ಕ್ವಶನ್ಸ್. ಇನ್ನ ಕ್ವಶನ್ ನಂಬರ್ 3, ಮೂರನೇದು ಏನ್ ಕೇಳಿದಾರಪ್ಪ ಅಂತೇಳಿ ಇಲ್ಲೇ ನೋಡಿದ ನನ್ನ ಕ್ವಶನ್ಸ್. ಡಿಗ್ರಿ 35 ಆಗಿರುವ ಒಂದು ದ್ವಿಪದೋಕ್ತಿಗೆ ಹಾಗೂ ಡಿಗ್ರಿ 100 ಆಗಿರುವ ಒಂದು ಏಕಪದೋಕ್ತಿಗೆ ಒಂದೊಂದು ಉದಾಹರಣೆ ಕೊಡ್ರಿ ಅಂತ ಹೇಳ್ಯಾರ. ಯಾವ್ದು ಬೇಕಾದ್ರೂ ಕೊಟ್ಕೋಬಹುದು ನಾವು. ಯಾವ ತರ ಇಲ್ಲಿ ನೋಡ್ರಿ ಕ್ವಶನ್ ನಂಬರ್ 3 ಅಲ್ಲ, ಡಿಗ್ರಿ 35 ಆಗಿರುವ ಒಂದು ದ್ವಿಪದೋಕ್ತಿಗೆ ಹಾಗೂ ಡಿಗ್ರಿ 100 ಆಗಿರುವಂತ ಒಂದು ಏಕಪದೋಕ್ತಿಗೆ ಒಂದೊಂದು ಉದಾಹರಣೆ. ಒಂದೊಂದು ಉದಾಹರಣೆಗಳು ಇಲ್ಲಿ ಸುಲಭವಾಗಿ ಕೊಟ್ಟಿದ್ದೀನಿ ನೋಡ್ರಿ. ಡಿಗ್ರಿ 35 ಆಗಿರ್ಬೇಕು ಅಂದ್ರೆ ಡಿಗ್ರಿ ಎಷ್ಟಾಗಿರ್ಬೇಕು, ಮೇಲೆ 35 ಡಿಗ್ರಿ ಆಗಿರ್ಬೇಕು. ಒಂದು ದ್ವಿಪದೋಕ್ತಿ ಬರೆಯೋಣ. ದ್ವಿಪದೋಕ್ತಿ ಅಂದ್ರೆ ಪ್ಲಸ್ ಮೈನಸ್ಗಳು ಇರ್ಬೇಕು. ಹಾಗಾದ್ರೆ y ಡಿಗ್ರಿ ಎಷ್ಟಿದಪ್ಪ ಅಂದ್ರೆ ಮೇಲೆ ಘಾತ ಸೂಚಿ ಒಳಗಡೆ ಏನು ಬರ್ತೀನಿ 35 -10. ಅಥವಾ ನೀವು ಒಂದೇ ಬರಿಬೇಕಂತಲ್ಲ, ಎಕ್ಸ್ ಒಟ್ಟು ಡಿಗ್ರಿ ಏನಿರ್ಬೇಕು 35 ಫಿಕ್ಸ್ ಇರಬೇಕು. ಕೆಳಗಡೆ ಘಾತ ಸೂಚಿಗಳನ್ನ ಆಧಾರ ಸಂಖ್ಯೆಗಳನ್ನ ನೀವು ಏನಾದರೂ ಬರೀಬಹುದು, ಚರಾಕ್ಷರಗಳನ್ನ ಎಕ್ಸ್ ಬರೀರಿ, y ಬರೀರಿ, ಜೆಡ್ ಬರೀರಿ, ಎಮ್ ಬರೀರಿ, ಎನ್ ಬರೀರಿ, ನಿಮ್ಗೆ ಯಾವ್ದು ಬರೀತಿದೆ ಅದನ್ನು ಬರೀರಿ. ಪ್ಲಸ್ 7 ಅದು ಬರೀರಿ, 8 ಬರೀರಿ, ಏನಾದ್ರು ಬರೀರಿ, ಒಟ್ಟು ದ್ವಿಪದೋಕ್ತಿ ಆಗ್ಬೇಕು. ದ್ವಿಪದೋಕ್ತಿ ಆಗ್ಬೇಕಂದ್ರೆ ಪ್ಲಸ್ ಇರಬೇಕು ಅಥವಾ ಮೈನಸ್ ಇರಬೇಕು. ಅದೇ ತರ ಡಿಗ್ರಿ 100 ಆಗಿರ್ಬೇಕು. ಇಲ್ಲಿ ಡಿಗ್ರಿ 100 ಆಗಿರ್ಬೇಕು, ಒಂದು ಏಕಪದೋಕ್ತಿ ಬರೀರಿ. ಅಂದ್ರೆ ಬರೀ x100 ಅಂತ ಬರೆದ್ರು ಕೂಡ ಓಕೆನೆ. ಅಥವಾ ಅಲ್ಲಿ ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ 5x ಅಂದ್ರೆ ಇದೊಂದು ಏಕಪದೋಕ್ತಿ, ಅದ್ರ ಮೇಲೆ ಡಿಗ್ರಿ ಎಷ್ಟದ 100 ಐತಿ. ಅದೇ ತರ ಎಮ್ ಬರೀರಿ, ಅಥವಾ 1m ಅಥವಾ 2m ಬರೀರಿ, ಮೇಲೆ ಡಿಗ್ರಿ ಏನಿರ್ಬೇಕಪ್ಪ ಅಂದ್ರೆ 100 ಇರ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಈ ತರ ಬರೀರಿ. ಇದು ಕ್ವಶನ್ ನಂಬರ್ 3. ಇನ್ನ ಕ್ವಶನ್ ನಂಬರ್ 4 ಯಾವ ತರ ಇದೆ ಅಂತೇಳಿ ನೋಡ್ರಿ. ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಅಂತ ಕ್ವಶನ್ಸ್ನ ಕೇಳ್ತಾನೆ. ಇದರಲ್ಲಿ ಪ್ರತಿಯೊಂದು ಡಿಗ್ರಿಯನ್ನು ಬರೆಯಿರಿ ಅಂತಂದಾಗ ಬಹಳ ಸುಲಭವಾಗಿ ಗುರುತಿಸಬೇಕು ಇದನ್ನ. ಇಲ್ಲಿ ನೋಡ್ರಿ 5x³ ಇದೆ, ಪ್ಲಸ್ 4x² ಇದೆ, ಪ್ಲಸ್ 4x. ಇದರ ಡಿಗ್ರಿ ಏನಪ್ಪಾ ಅಂದ್ರೆ 3 ಅಂತ ಆನ್ಸರ್ ಬರ್ದಾರ ಅವರು. ಯಾಕೆ ಬರ್ದಾರಪ್ಪ ಅಂದ್ರ ಈ ಡಿಗ್ರಿ ಬರಿಬೇಕಪ್ಪ ಅಂದ್ರ ಇದ್ರ ಒಳಗಡೆ ಎಷ್ಟು ಪದಗಳದಾವು ನೋಡ್ಕೊಡ್ರಿ. ಆ ಪದಗಳ ಒಳಗಡೆ ಹೈಯೆಸ್ಟ್ ಅಂದ್ರೆ ಗಣ ಐತೋ ಫಸ್ಟ್ಗೆ ಏನಪ್ಪಾ ಅಂದ್ರ ಇದ್ರ ಮೇಲೆ ಏನು ಇರ್ಲಿಕ್ಕಂದ್ರೆ 1 ಇರ್ತದೆ, 1 ಆದ್ಮೇಲೆ 2, 2 ಆದ್ಮೇಲೆ 3, ಹೈಯೆಸ್ಟ್ ನಂಬರ್ ಯಾವ್ದು ಇದ್ರಾಗ 3. ಹಾಗಾದ್ರೆ ಅದರ ಡಿಗ್ರಿನ ಏನಾಗಿರ್ತದಪ್ಪ ಅಂದ್ರೆ ಅದ್ರ ಒಳಗಡೆ ಹೈಯೆಸ್ಟ್ ನಂಬರ್ ಯಾವ್ದು ಇರ್ತದಲ್ಲ ಮೇಲೆ ಅದೇ ಡಿಗ್ರಿ ಆಗಿರ್ತದೆ. ಇದನ್ನ ಸುಮ್ಮನೆ ಈ ತರ ನೀವು ನೆನ್ಪಿಟ್ಕೊಡ್ರಿ. ಇಲ್ಲಿ 4 - y² ಮ್ಯಾಗ ಡಿಗ್ರಿ ಎಷ್ಟೈತಿ, ಇಲ್ಲಿ 2 ಐತಿ. ಹಾಗಾದ್ರೆ ಇದ್ರ ಡಿಗ್ರಿ ಎಷ್ಟಪ್ಪ ಅಂದ್ರೆ 2. ಇಲ್ಲಿ 5t - √7 ಐತಿ. ಇಲ್ಲಿ 5t ಮ್ಯಾಗ ಏನು ಇರ್ಲಿಕ್ಕಂದ್ರೆ 1 ಇರ್ತದೆ. ಹಾಗಾದ್ರೆ ಇದ್ರ ಡಿಗ್ರಿ ಏನು 1. ಇಲ್ಲಿ 3 ಐತಿ, ಇದ್ರ ಡಿಗ್ರಿ ಇಲ್ಲಿ ಏನು ಇರ್ಲಿಕ್ಕಪ್ಪ ಅಂದ್ರೆ ಏನಿರ್ತದಪ್ಪ ಅಂದ್ರೆ 0. ಹಾಗಾದ್ರೆ 0 ಏನು ಇಲ್ಲ ಅಂದ್ರೆ 0. ಈ ತರ ಇದನ್ನ 4ನೇದು ಬರ್ಕೋಬೇಕು. ಇದನ್ನ ಎಕ್ಸರ್ಸೈಸ್ ದಲ್ಲಿ ಯಾವ ತರ ಬರ್ಕೋಬೇಕಪ್ಪ ಅಂದ್ರೆ ಇಲ್ಲಿ 5ನೇ ಕ್ವಶನ್ಸ್ನ ಹೊಳ್ಳಿ ನಾನು ಹಾಕ್ತೇನೆ. ಎಕ್ಸರ್ಸೈಸ್ ದಲ್ಲಿ ನೀವು ಈ ತರ ಬರ್ಕೋಬೇಕು. 4ನೇದು ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯನ್ನು ಬರೆಯಿರಿ. 5x³ + 4x² + 7x ಈ ಬಹುಪದೋಕ್ತಿಯ ಡಿಗ್ರಿ 3. ಈ ತರ 4 - y² ನ ಬಹುಪದೋಕ್ತಿಯ ಡಿಗ್ರಿ 2, 5t - √7 ಈ ಬಹುಪದೋಕ್ತಿಯ ಡಿಗ್ರಿ 1, 3 ಈ ಬಹುಪದೋಕ್ತಿಯ ಡಿಗ್ರಿ 0 ಅಂತೇಳಿ ಬರೀರಿ ಎಕ್ಸರ್ಸೈಸ್ ದಲ್ಲಿ. ಇನ್ನ ಕೊನೆಯ 5ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಕೆಳಗಿನವುಗಳನ್ನ ರೇಖಾತ್ಮಕ, ವರ್ಗ ಮತ್ತು ಗಣ ಬಹುಪದೋಕ್ತಿಗಳಾಗಿ ವರ್ಗೀಕರಿಸ್ರಿ ಅಂತ ಕೊಟ್ಟಿದ್ರು. ಅಲ್ಲಿ ಇಲ್ಲಿ ನಿಮ್ಗೆ ಕ್ವಶನ್ ಬುಕ್ನಾಗ ಈ ತರ ಇದೆ ನೋಡ್ರಿ. ಇವನ್ನ x² + x, x - x³ y + y² + 4 ಅಂತಿದೆ. ಇಲ್ಲಿ ಡಿಗ್ರಿಗಳನ್ನು ನೋಡ್ಕೋಬೇಕು. ಡಿಗ್ರಿ 2 ಇತ್ತಪ್ಪ ಅಂದ್ರೆ ಅದು ವರ್ಗ ಸಂಖ್ಯೆ ಆಗಿರ್ತದೆ. ಅಂದ್ರೆ 2 ಇತ್ತಪ್ಪ ಅಂದ್ರೆ ಆ ಸಂಖ್ಯೆನ 2 ಸಲ ಗುಣಿಸ್ರಿ ಅಂದಾಗ. ಕ್ಯೂಬ್ ಅಂದ್ರೆ 3 ಇತ್ತಪ್ಪ ಅಂದ್ರೆ ಅದು ಗಣ. ಏನೂ ಇರ್ಲಿಕ್ಕಪ್ಪ ಅಂದ್ರೆ ಅದು ರೇಖಾತ್ಮಕ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇವನ್ನ ನಾನು ಒಂದು ಟೇಬಲ್ದಲ್ಲಿ ಹಾಕಿ ಇಲ್ಲಿ ಬರೆದಿದ್ದೀನಿ, ನೀವು ಅಬ್ಸರ್ವ್ ಮಾಡ್ರಿ. ಏನಪ್ಪಾ ಅಂದ್ರೆ ಇಲ್ಲಿ ರೇಖಾತ್ಮಕದ್ರಾಗ ಒಂದಿಷ್ಟು, ವರ್ಗದ ಒಂದಿಷ್ಟು, ಗಣದಾಗ ಒಂದಿಷ್ಟು ವರ್ಗೀಕರಣ ಮಾಡ್ರಿ ಅಂತ ಹೇಳ್ತಾರ. ಪದೋಕ್ತಿಗಳಾಗಿ ವರ್ಗೀಕರಿಸ್ರಿ. ಇಲ್ಲಿ ನೋಡ್ರಿ
1 ಪ್ಲಸ್ ಎಕ್ಸ್ ಇದ್ರ ಒಳಗಡೆ ಮೇಲೆ ಘಾತ ಸೂಚಿ ಒಳಗಡೆ ಏನೂ ಇಲ್ಲ ಅಂದ್ರೆ 1 ಇರ್ತದೆ ಅಂದ್ರೆ ಅದು ರೇಖಾತ್ಮಕ. 3t ಏನೂ ಇಲ್ಲ ಮೇಲೆ, ಹಾಗಾದ್ರೆ ರೇಖಾತ್ಮಕ. ವರ್ಗ ಒಳಗಡೆ x² ಪ್ಲಸ್ ಎಕ್ಸ್, ಇಲ್ಲಿ ಡಿಗ್ರಿ ಎಷ್ಟಿದೆ ನೋಡ್ರಿ 2 ಅಂದ್ರೆ ವರ್ಗ. y ಇಲ್ಲಿ y² ಐತೇನು, y ಪ್ಲಸ್ y² ಪ್ಲಸ್ 4 ಇದೆ, r² ಇದೆ. ಇದನ್ನ 3 ಇವೇನಪ್ಪ ಅಂದ್ರೆ ವರ್ಗದಾಗ ಬರ್ತಾವೆ. ಇನ್ನು ಘನ ಒಳಗಡೆ x ಮೈನಸ್ x³ ಬರ್ತದೆ, 7x³ ಇದು ಕೂಡ ಘನದಾಗ ಬರ್ತದೆ. ಬೇಕಾದ್ರೆ ನೀವು ನೋಟ್ ಅಂತ ಹೇಳಿದ್ರೆ ಬರ್ಕೋರಿ. ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಏನು ಅಂತ ಕ್ವಶನ್ಸ್ ರೇಖಾತ್ಮಕ ಬಹುಪದೋಕ್ತಿ ಅಂತ ಕೇಳಿದ್ನಪ್ಪ ಅಂದ್ರೆ ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗೆ ಇದು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತಾರೆ. ಅದೇ ಡಿಗ್ರಿ 2 ಆಗಿರುವ ಬಹುಪದೋಕ್ತಿಗೆ ವರ್ಗ ಬಹುಪದೋಕ್ತಿ ಅಂತ ಕರೀತಾರೆ. ಅದೇ ಡಿಗ್ರಿ 3 ಆಗಿರುವ ಬಹುಪದೋಕ್ತಿಗೆ ಗಣ ಬಹುಪದೋಕ್ತಿ ಅಂತ ಕರೀತಾರೆ. ಈ ತರ ನೀವು ಬರ್ಕೊಂಡ್ರೆ ಸಾಕು, ನೀವು ಯಾವುದಾದ್ರೂ ಒಂದು ಈ ತರ ಕೊಟ್ಟು ವರ್ಗೀಕರಣ ಮಾಡ್ರಿ ಅಂತಂದಾಗ ಗುರುತಿಸ್ಬೋದು. ಇಷ್ಟೇ ಪ್ರಶ್ನೆಗಳನ್ನ ಈ ಎಕ್ಸರ್ಸೈಸ್ ನಲ್ಲಿ ಕೇಳಿದಾನೆ. ಇದು 2.1. ಇನ್ನು 2.2ನ ನಾ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ನನ್ನ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ತರ ಎಲ್ಲ ವಿಡಿಯೋಗಳು ಏನಾಗ್ತವಪ್ಪ ಅಂದ್ರೆ ಅಪ್ಲೋಡ್ ಆಗ್ತವೆ. ಧನ್ಯವಾದಗಳು.